ಫಸ್ಟ್ ಒಂದು ಸ್ಲಿಪ್ ನಾಟ್ ತಗೊಳ್ಳಿ. ಈಗ 17 ಚೈನ್ಸ್ ಹಾಕ್ಕೊಳ್ಳೋಣ. 17 ಲೆಂತ್ ವೇರಿ ಮಾಡಬೇಕು ಅಂತ ಹೇಳಿದ್ರೆ ಜಾಸ್ತಿ ಅಥವಾ ಕಡಿಮೆ ಚೈನ್ಸ್ ತೊಗೊಳ್ಳಿ, ಬಟ್ ಆಡ್ ನಂಬರ್ನಲ್ಲೇ ಇರಲಿ. 17 ಚೈನ್ಸ್ ತೊಗೊಂಡಿದ್ದೀನಿ. ಈಗ ನಾವು ಬ್ಯಾಕ್ ಸೈಡ್ ಒಂದು ಲೂಪ್ ಕಾಣಿಸುತ್ತಲ್ವ, ಅಲ್ಲಿ ವರ್ಕ್ ಮಾಡಬೇಕು. ಫಸ್ಟ್ ಲೂಪ್ನ ಸ್ಕಿಪ್ ಮಾಡಿ ಸೆಕೆಂಡ್ ಲೂಪ್ಗೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿ. ಇದು ನಮ್ಮ ಫಸ್ಟ್ ಹಾಫ್ ಡಬಲ್ ಕ್ರೋಶೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅದೇ ಲೂಪ್ಗೆ ಈಗ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡೋಣ. ಈಗ ಉಳಿದಿರೋಂಥ ಬ್ಯಾಕ್ ಲೂಪ್ಸ್ಗೆಲ್ಲ ಒಂದೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಹೋಗಿ. ಸೊ ಎಂಡ್ವರೆಗೂ ಹೋದಾಗ ಟೋಟಲ್ 17 ಹಾಫ್ ಡಬಲ್ ಕ್ರೋಶೆಗಳು ಆಗಿರಬೇಕು. ಲಾಸ್ಟ್ ಲೂಪ್ಗೆ ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಟೋಟಲ್ 17 ಹಾಫ್ ಡಬಲ್ ಕ್ರೋಶೆ ಆಗಿದೆ. ಈಗ ಈ ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀವಲ್ವಾ, ಅದೇ ಲೂಪ್ ಒಳಗಡೆ ಇನ್ನೂ 3 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡಿ. ಒಂದು ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, 3 ಹಾಫ್ ಡಬಲ್ ಕ್ರೋಶೆ. ಈಗ ನಾವು ಚೈನ್ಸಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು. ಆಪೋಸಿಟ್ ಚೈನ್ಸ್ ಇದೆಲ್ಲ ಅಲ್ಲಿ ವರ್ಕ್ ಮಾಡ್ಕೋಬೇಕು. ಇಲ್ಲಿಗೂ ಕೂಡ ಒಂದೊಂದು ಚೈನಲ್ಲೂ ಒಂದೊಂದು ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಿ. ಇಲ್ಲಿ ಒಟ್ಟು 14 ಹಾಫ್ ಡಬಲ್ ಕ್ರೋಶೆಗಳು ಆಗಿದ್ದಾವೆ. ನೆಕ್ಸ್ಟ್ ಚೈನ್ ಇದೆ ಅಲ್ವಾ, ಅಲ್ಲಿಗೆ 2 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡಿ. ಈ ರೋನಲ್ಲಿ ಟೋಟಲ್ 36 ಹಾಫ್ ಡಬಲ್ ಕ್ರೋಶೆಗಳು ಆಗಿದೆ. ಈಗ ನಾವು ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಮಾಡಿ. ಫಸ್ಟ್ ರೋ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ರೋಗೆ ಒಂದು ಚೈನ್ ತಗೊಳ್ಳಿ. ಬ್ಯಾಕ್ ಲೂಪಲ್ಲಿ ಮಾತ್ರ ವರ್ಕ್ ಮಾಡ್ತಾ ಹೋಗೋಣ. ಬ್ಯಾಕ್ ಲೂಪಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡಿ. ಇದು ನಮ್ಮ ಫಸ್ಟ್ ಸಿಂಗಲ್ ಕ್ರೋಶೆ. ಇಲ್ಲಿಗೆ ಮಾರ್ಕರ್ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಬ್ಯಾಕ್ ಲೂಪ್ಸ್ಗಳಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಿ. ಸೊ ಎಂಡ್ ಬಂದಾಗ ಟೋಟಲ್ ನಮಗೆ 36 ಸಿಂಗಲ್ ಕ್ರೋಶೆಗಳು ಇರಬೇಕು. 36 ಸಿಂಗಲ್ ಕ್ರೋಶೆ ಆದಮೇಲೆ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲಿಗೆ ಸೆಕೆಂಡ್ ರೋ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ರೋಗೆ ಒಂದು ಚೈನ್ ತಗೊಳ್ಳಿ. ಸ್ಲಿಪ್ ಸ್ಟಿಚ್ ಮಾಡಿದ್ದೀವಲ್ಲ, ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ. ಇದು ಈ ರೋನ ಫಸ್ಟ್ ಹಾಫ್ ಡಬಲ್ ಕ್ರೋಶೆ. ಸೊ ಇಲ್ಲಿಗೆ ಮಾರ್ಕರ್ ಆ್ಯಡ್ ಮಾಡ್ಕೊಳ್ಳಿ.
ಈಗ ಅದೇ ಸ್ಪೇಸ್ಗೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿ. ಒಂದು ಚೈನ್ ಸ್ಪೇಸಲ್ಲಿ 2 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡ್ತಿದ್ದೀವಿ. ಈಗ ಒಂದು ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ 2 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡಿ. ಮತ್ತು ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ 2 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡಿ. ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ 2 ಹಾಫ್ ಡಬಲ್ ಕ್ರೋಶೆಗಳು. ಎಂಡ್ಗೆ ಹೋದಾಗ ನಮಗೆ ಟೋಟಲ್ 36 ಹಾಫ್ ಡಬಲ್ ಕ್ರೋಶೆಗಳು ಆಗಿರಬೇಕು. ಮಾರ್ಕರ್ ಆ್ಯಡ್ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡಿ, ಅಲ್ಲಿಗೆ 3rd ರೋ ಕಂಪ್ಲೀಟ್ ಆಗುತ್ತೆ. ಈಗ ಒಂದು ಚೈನಲ್ಲಿ 2 ಹಾಫ್ ಡಬಲ್ ಕ್ರೋಶೆಗಳು ಮಾಡಿದ್ವಲ್ಲ, ಆ 2 ಹಾಫ್ ಡಬಲ್ ಕ್ರೋಶೆಗಳ ಮಧ್ಯದಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಮಾಡಬೇಕು. ಈ ರೋಯಿಂದ ನಾವು 2 ಹಾಫ್ ಡಬಲ್ ಕ್ರೋಶೆಗಳ ಮಧ್ಯದಲ್ಲೇ ವರ್ಕ್ ಮಾಡ್ತಾ ಹೋಗೋದು. ಸೊ ಆ ಗ್ಯಾಪ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಚೈನ್ ತಗೊಳ್ಳಿ, ಅದೇ ಸ್ಪೇಸ್ಗೆ ಆ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶೆ ಮಾಡಿ. ಇದು ನಮ್ಮ ಫಸ್ಟ್ ಹಾಫ್ ಡಬಲ್ ಕ್ರೋಶೆ. ಸೊ ಇಲ್ಲಿಗೆ ಮಾರ್ಕರ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಮತ್ತೆ ಅದೇ ಸ್ಪೇಸ್ಗೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ 2 ಹಾಫ್ ಡಬಲ್ ಕ್ರೋಶೆ ಇದೆಯಲ್ವ ಒಂದೇ ಚೈನಲ್ಲಿ, ಅವೆರಡರ ಮಧ್ಯೆ 2 ಹಾಫ್ ಡಬಲ್ ಕ್ರೋಶೆಗಳ ಮಧ್ಯಕ್ಕೆ 2 ಹಾಫ್ ಡಬಲ್ ಕ್ರೋಶೆನ ಮಾಡಿ. ನೆಕ್ಸ್ಟ್ ಇರೋ 2 ಹಾಫ್ ಡಬಲ್ ಕ್ರೋಶೆಗಳ ಮಧ್ಯಕ್ಕೆ 2 ಹಾಫ್ ಡಬಲ್ ಕ್ರೋಶೆ. ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಎಂಡಲ್ಲಿ ನಮಗೆ ಟೋಟಲ್ 36 ಹಾಫ್ ಡಬಲ್ ಕ್ರೋಶೆಗಳು ಇರಬೇಕು. ಈಗ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ 2 ಹಾಫ್ ಡಬಲ್ ಕ್ರೋಶೆಗಳಿದೆಯಲ್ಲ ಅದ್ರ ಮಧ್ಯಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಮಾಡಿ, ಒಂದು ಚೈನ್ ತಗೊಳ್ಳಿ, ಅದೇ ಸ್ಪೇಸ್ಗೆ 2 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡಬೇಕು. ಫಸ್ಟ್ ಹಾಫ್ ಡಬಲ್ ಕ್ರೋಶೆಗೆ ಮಾರ್ಕರ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ನಮ್ಮ 5th ರೋ ಸ್ಟಾರ್ಟ್ ಆಗಿದೆ. ಸೇಮ್ ಪ್ಯಾಟರ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ವರೆಗೂ ಇದೇ ಪ್ಯಾಟರ್ನ ಕಂಟಿನ್ಯೂ ಮಾಡಿ. 2 ಹಾಫ್ ಡಬಲ್ ಕ್ರೋಶೆಗಳ ಮಧ್ಯಕ್ಕೆ 2 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಬೇಕು. ನಾನಿಲ್ಲಿ ಟೋಟಲ್ 14 ರೋಸ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನನ್ನದು 14th ರೋ ಕಂಪ್ಲೀಟ್ ಆಗಿದೆ. ಈಗ ಮಾರ್ಕರ್ ರಿಮೂವ್ ಮಾಡಿ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರೋಗೆ ಒಂದು ಚೈನ್ ತಗೊಳ್ಳಿ, ಸ್ಲಿಪ್ ಸ್ಟಿಚ್ ಮಾಡಿದ್ವಲ್ಲ ಅದೇ ಸ್ಪೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಅಲ್ಲಿಗೊಂದು ಮಾರ್ಕರ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ. ಎಲ್ಲ ಚೈನ್ಸಲ್ಲೂ ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಹೋಗಿ. ಎಂಡಲ್ಲಿ ಟೋಟಲ್ 36 ಸಿಂಗಲ್ ಕ್ರೋಶೆಗಳಿರಬೇಕು. ಮಾರ್ಕರ್ನ ರಿಮೂವ್ ಮಾಡಿ ಅಲ್ಲಿಗೊಂದು ಸ್ಲಿಪ್ ಸ್ಟಿಚ್ ಮಾಡಿ. ನೆಕ್ಸ್ಟ್ ರೋಗೆ ಈಗ ಒಂದು ಚೈನ್ ತಗೊಳ್ಳಿ, ಸ್ಲಿಪ್ ಸ್ಟಿಚ್ ಮಾಡಿದ್ದೀವಲ್ಲ ಅದೇ ಜಾಗಕ್ಕೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ. ಇಲ್ಲಿಗೆ ಮಾರ್ಕರ್ನ ಆ್ಯಡ್ ಮಾಡ್ಕೊಳ್ಳಿ.
ಈಗ ಒಂದು ಚೈನ್ ತಗೊಳ್ಳಿ, ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ. ಮತ್ತು ಒಂದು ಚೈನ್ ತಗೊಳ್ಳಿ, ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ. ಇದೇ ಪ್ಯಾಟರ್ನ್ನ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಿ. ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್, ಈಗ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡಿ. ಒಂದು ಚೈನ್ ತಗೊಳ್ಳಿ, ಪ್ರೀವಿಯಸ್ ರೋನಲ್ಲಿ ಚೈನ್ ಒಂದು ಸ್ಪೇಸ್ ಇದೆಯಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡಿ. ಒಂದು ಚೈನ್ ತಗೊಳ್ಳಿ, ಅದೇ ಸ್ಪೇಸ್ಗೆ 5 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡಿ. ಈಗ ನೆಕ್ಸ್ಟ್ ಚೈನ್ ಸ್ಪೇಸ್ ಇದೆಯಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡಿ. ನೆಕ್ಸ್ಟ್ ಇರೋ ಚೈನ್ ಸ್ಪೇಸ್ಗೆ 5 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡಿ. ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಒಂದು ಚೈನ್ ಸ್ಪೇಸ್ಗೆ ಸ್ಲಿಪ್ ಸ್ಟಿಚ್, ಇನ್ನೊಂದು ಚೈನ್ ಸ್ಪೇಸ್ಗೆ 5 ಹಾಫ್ ಡಬಲ್ ಕ್ರೋಶೆಗಳು. ಇದು ಲಾಸ್ಟ್ ರೋ, ಹಾಗಾಗಿ ಮಾರ್ಕರ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಐದು ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಚೈನ್ಗೆ ಒಂದು ಸ್ಲಿಪ್ ಸ್ಟಿಚ್. ಇಲ್ಲಿ ನಾವು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಈಗ ಸ್ಟ್ರಿಂಗ್ ಮಾಡೋದಕ್ಕೆ ನಾನು ಸ್ಲಿಪ್ ಸ್ಟಿಚ್ ತೊಗೊಂಡು 50 ಚೈನ್ಸ್ ತೊಗೊಂಡಿದ್ದೀನಿ, 50. ಇದನ್ನು ಒಂದು ನೀಡಲ್ ಯೂಸ್ ಮಾಡಿಕೊಂಡು ಆಲ್ಟರ್ನೇಟ್ ಸ್ಪೇಸಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗಿ. ಇದಕ್ಕೆ ನೀವು ಒಂದು ಸ್ಟ್ರಿಂಗ್ ಆದರೂ ಯೂಸ್ ಮಾಡ್ಬೋದು ಅಥವಾ 2 ಸ್ಟ್ರಿಂಗ್ ಬೇಕಾದರೂ ಯೂಸ್ ಮಾಡ್ಕೋಬೋದು.